ನಾವು ಇವತ್ತು ಐಕ್ಯಾ ಹೋಗ್ತಾ ಇದೀವಿ, ಸ್ವಲ್ಪ ಶಾಪಿಂಗ್ ಮಾಡ್ಕೊಬೇಡ ಅಂತ. ಎಲ್ಲ ಬೇಕು ನಂಗೆ, ಆದ್ರೆ ಕಾಸೇ ಇಲ್ವಲ್ಲಮ್ಮ. ಏನಮ್ಮ ಮಾಡೋದು? ಏನ್ ಗುರು ಕಲರ್ ಇದು? ಏನ್ ಗುರು ಪಾತ್ರ ಹುಚ್ಚಿ ಹಾಕ್ಬಿಟ್ಟಿದ್ದೀರಾ? ನೋಡಿ ನೋಡಿ ಜಾನ್ವಿ ಅವರು ನಾಗವಲ್ಲಿಯಾಗಿ ಬದಲಾಗ್ತೀರ. ಎಷ್ಟಾಯ್ತು ಸರ್ ಬಿಲ್ಲು? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ ಜಾನ್ವಿ ಕಿರಣ್. ನಾವು ಇವತ್ತು ಐಕ್ಯಾ ಹೋಗ್ತಾ ಇದೀವಿ, ಸ್ವಲ್ಪ ಶಾಪಿಂಗ್ ಮಾಡ್ಕೊಬೇಡ ಅಂತ. ಹಾಯ್ ಎಲ್ರು. ಹಾಯ್ ಆರ್ಯನ್. ಸೊ ಐಕ್ಯಾ ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ರು ಹೋಗಿರ್ತೀವಿ. ನಾನಿವತ್ತು ಸ್ವಲ್ಪ ಕಿಚನ್ ಅಪ್ಲಯನ್ಸಸ್ ಎಲ್ಲ ತಗೊಬರ್ಬೇಕಿತ್ತು, ಅದಕ್ಕೆ ಹೋಗ್ತಾ ಇದೀವಿ. ಮತ್ತೆ ನಮ್ಮನೇಲಿರೋದ್ರಲ್ಲಿ ಒಂದು 80% ಮಾಲ್ ಐಕ್ಯಾದಿಂದಾನೆ ಅಂತ ಹೇಳ್ಬೋದು. ಆಮೇಲೆ ನನ್ ಮಗಳಿಗೂ ಸ್ವಲ್ಪ ಏನೋ ಬೇಕಂತ ಹೇಳ್ತಾ ಇದ್ದು. ಯಾಕೆ ನಿಮ್ಗೆ ಐಕ್ಯಾ ಇಷ್ಟ ಅಂದ್ರೆ, ದುಬೈಲಿರೋವಾಗ ಐಕ್ಯಾ ಫ್ಯಾನ್ ಇವನು. ಅಂದ್ರೆ ಅವಾಗ ಐಕ್ಯಾ ಇನ್ನ ದುಬೈಗೆ ಇನ್ನು ಬೆಂಗಳೂರಲ್ಲಿ ಇರ್ಲಿಲ್ಲ. ಬೆಂಗಳೂರಲ್ಲಿ ಇರಕ್ಕೂ ಮುಂಚೆ ದುಬೈನಲ್ಲಿ ಐಕ್ಯಾ ಇದ್ದಿದ್ದು. ನಮ್ಮ ಮನೆ ಅಲ್ಲಿ ಫರ್ನಿಚರ್ ನಮ್ಮ ಮನೇಲಿ ಐಕ್ಯಾ ಇದೆ. ಎಲ್ಲ ಬೆಡ್ ಗಿಡ್ ಎಲ್ಲ ಐಕ್ಯಾ ಇದೆ. ಸೊ ಅಲ್ಲಿಂದ ಏನೋ ಐಕ್ಯಾ ಹುಚ್ಚ ಆಗಿ ಬೆಂಗಳೂರಲ್ಲಿ ಐಕ್ಯಾ ಬಂದ ತಕ್ಷಣ ಫುಲ್ ಇವನಷ್ಟು ಖುಷಿ ಪಟ್ಟವ್ರು ಯಾರು ಇರ್ಲಿಲ್ಲ, ಅಷ್ಟು ಖುಷಿ ಆಗಿದ್ದ. ಫ್ರೀ ಮಾರ್ಕೆಟಿಂಗ್ ಆಗ್ತದೆ ಅವರಿಗೆ. ಆಗ್ಲಿ ಬಿಡು. ಸೊ ಹೋಗಿ ನೋಡಿ ಏನೇನ್ ಬೇಕು ಅದನ್ನೆಲ್ಲ ತಗೋಬೇಡ. ಮತ್ತೆ ಅಲ್ಲಿ ತಿನ್ನಕ್ಕೂ ಏನ್ ಸಿಗುತ್ತೆ ಅಂತ ತೋರಿಸ್ತೀನಿ. ತಿನ್ನೋದ್ರಲ್ಲ ಇರೋ ಅಲ್ಲಿ ಇಲ್ವಾ, ತಿಂದೇನೆ ಜೀವನ. ಆಲೂಗಡ್ಡೆದೇನೋ ಇದು ಸಿಗತ್ತಲ್ಲ, ಅದೊಂದು ಸ್ಮ್ಯಾಶ್ ಏನದು ಸ್ಮ್ಯಾಶ್ ಪೊಟೆಟೊ, ಅದ್ ಸ್ವಲ್ಪ ಚೆನ್ನಾಗಿದೆ ಅಲ್ಲಿ ತಿನ್ನಕ್ಕೂ ಚೆನ್ನಾಗಿ. ಮತ್ತೆ ಫುಲ್ ಡಯಟ್ ಮೀಲ್ಸ್ ತರ ಇರುತ್ತೆ. ನನ್ ಮಗ ಅಂತೂ ಮನೇಲಿ ಬಿರಿಯಾನಿ ಮಾಡಿದ್ರೆ ಬಿರಿಯಾನಿ ತಿಂದ ನಾನು ಸ್ವೀಡನ್ ಫುಡ್ ತಿನ್ಬೇಕು ಅಂತ ಕಾಯ್ತಾ ಇದ್ದೇನೆ. ಸಾಲ್ಮನ್, ಗ್ರಿಲ್ ಚಿಕನ್, ಒಳ್ಳೆ ವೆಜಿಟೇಬಲ್ಸ್. ಡಯಟ್ ಫುಡ್ ಅಂದ ತಕ್ಷಣ ಡಬ್ಬಾ ಫುಡ್ ಮತ್ತೆ ಹಾಳು ಮುಳು ಎಲ್ಲ ಸಿಗುತ್ತೆ. ಹಾಳು ಮುಳು ಎಲ್ಲ ಸಿಗುತ್ತೆ ಅಂತ ಅನ್ಕೋಬಿಡಿ. ಅದು ಸಿಗುತ್ತೆ. ಒಳ್ಳೆ ಹಾಳು ಮುಳು ಇದೆಯಾ ಅಲ್ಲಿ? ನಾನು ನೋಡ ಇಲ್ಲಿ ನಿನ್ನೆಲ್ಲ ಕರ್ಕೊಂಡು ಹೋಗಿಲ್ಲ ಆ ಕಡೆ. ಇವ್ರ ತರ ಆಡ್ತಾಳಪ್ಪ ಇವಳು. ಯಾರು ಅವ್ರಿಗೆಲ್ಲ ಗೊತ್ತು, ನೀನ್ ಹಣೆ ಬರ ಸುಮ್ನೆ ಇರು. ಮುಚ್ಚವಾಯಿ, ನಾನೇನು ಆತರ ಹಾಳು ಮುಳು ತಿನ್ನಲ್ಲ. ನಾನ್ ಸ್ವಲ್ಪ ಡೀಸೆಂಟ್ ಆಗಿ. ಇಬ್ರು ಮಕ್ಳು ಆದ್ಮೇಲೆ ಇನ್ನೇನ್ ಆಗ್ತಾರೆ ಅಲ್ವಾ, ಹೇಳಿ ಅವ್ನಿಗೆ ಸ್ವಲ್ಪ. ಅದನ್ನ ಇಬ್ರು ಮಕ್ಳು ಟೀನೇಜ್ ಮಕ್ಳು ಆಲ್ಮೋಸ್ಟ್. 3 ಹೊತ್ತು ಡಯಟ್ ಮೀಲ್ಸೇ ತಿಂತಾರೆ, ಅದ್ರ ಮಧ್ಯದಲ್ಲಿ ಆಳು ಮುಳು ಇರುತ್ತೆ ಅಷ್ಟೇ. ತಂದ್ಕೊಡೋದು ಇವ್ರೆ. ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ನೀವು ಹೆಲ್ದಿ ಫುಡ್ ತಿಂದಿದ್ದೀನಿ ಅಂದಿದ್ ಮಾತ್ರಕ್ಕೆ ನೀವೇನೋ ಫಿಟ್ ಆಗಿರ್ತೀರಾ ಅಂತ ಅರ್ಥ ಅಲ್ಲ. ಹೆಲ್ದಿ ಫುಡ್ ತಿಂದು ಮಧ್ಯ ಮಧ್ಯ ಜಂಕ್ ತಿಂದ್ರೆ ಹಾಗೂ ಮತ್ತೆ ನೀವು ತಪ್ತೀರ, ರೂಟ್ ತಪ್ಪೋಗ್ತೀರ. ಮತ್ತೆ ಕನ್ಸಿಸ್ಟೆಂಟ್ ಆಗಿರ್ಬೇಕು ಅನ್ನೋ ತರ. ನೀನ್ ಬರೀ ಕಾರಲ್ಲಿ ಯಾವಾಗ್ಲೂ ಹಳೆ ಹಾಡೆ ಹಾಕ್ತಿ ಅಂತ ತುಂಬಾ ಜನ ಹೇಳಿದಾರೆ. ನನ್ ಮಕ್ಳು ಹೇಳ್ತಾರೆ, ಏನಕ್ಕೆ ಹಾಕ್ತಿಯ ಹಳೆ ಹಾಡು? ಅಂದ್ರೆ ಫಾರ್ ಎಕ್ಸಾಂಪಲ್ ರಿಲೇಟ್ ಆಗುತ್ತೆ ನಮ್ಗೆ. ಈಗ ನಾವು ಚಿಕ್ಕವರಿದ್ದಾಗ ಏನ್ ನಮ್ಮ ಮನೇಲಿ ಒಂದು 7th ಸ್ಟ್ಯಾಂಡರ್ಡ್ ತನಕ ನಮ್ಮ ಮನೇಲಿ ಏನ್ ಟಿವಿ ಇರ್ಲಿಲ್ಲ. ನಮ್ಮ ಮನೇಲಿ ಆಕ್ಚುಲಿ ಟಿವಿ ಇತ್ತು ಆಯ್ತಾ. ನಮ್ಮ ಅಜ್ಜಿ ತಾತ ಒಂದ್ ಟಿವಿ ತಗೊಂಬಂದಿದ್ರು. ಅಕ್ಕ ಪಕ್ಕದ ಮನೆಯವರೆಲ್ಲರೂ ನಮ್ಮ ಮನೆಗೆ ವೀಕೆಂಡ್ ಆದ್ರೆ ಮೂವಿ ನೋಡಕ್ ಬರ್ತಾ ಇದ್ರು. ಮನೆಗೆ ಏನು ಆಲ್ಮೋಸ್ಟ್ ನಾನು 7th ಸ್ಟ್ಯಾಂಡರ್ಡ್ ಆಗೋ ತನಕ ಟಿವಿ ಇರ್ಲಿಲ್ಲ. ಅವಾಗಿದ್ದೆಲ್ಲ ರೇಡಿಯೋದಲ್ಲಿ, ಆಕಾಶವಾಣಿಯಲ್ಲಿ ಈ ತರ ಹಳೆ ಹಾಡುಗಳು, ಗೀತಾಂಜಲಿ, ಆಲೂಗೆನ್ನೆಗೆ, ಅದೆಲ್ಲ ಎಲ್ಲದು ಆಲ್ಮೋಸ್ಟ್ ಹಳೆ ಹಾಡುಗಳೇ ಕೇಳ್ಕೊಂಡು. ಹಾಡು ಕೇಳದೆ ಎಂಟರ್ಟೈನ್ಮೆಂಟ್ ಒಂದು ಇದ್ದಿದ್ದು. ಸೊ ನಮಗೆ ಜಾಸ್ತಿ ಅವಾಗಿಂದಕ್ಕೆ ಸಿಂಕ್ ಆಗೋದು ಹಳೆ ಹಾಡುಗಳೇ. ಸ್ವಲ್ಪ ಮೆಮೊರಿ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಹಳೆ ಹಾಡು ಹಾಕತ್ ನಾನು ಜಾಸ್ತಿ. ಬಟ್ ನನ್ನ ಮಕ್ಳಿಗೆಲ್ಲ ಅಷ್ಟು ಇಷ್ಟ ಇಲ್ಲ. ಅವರೆಲ್ಲ ಯಾಕೆ ಇಷ್ಟ ಇಲ್ಲ ಅವ್ರಿಗೆಲ್ಲ? ಯಾಕೆ ಹೇಳೋರ್ಗೆಲ್ಲ ಇಷ್ಟ? ಜೆನ್ಜಿಗಳು, ಜೆನ್ಜಿ ಕಿಡ್ಸ್. ಏನ್ ಮಾಡಕ್ ಆಗಲ್ಲ, ಅವ್ರ ಚಾಯ್ಸ್ನು ರೆಸ್ಪೆಕ್ಟ್ ಮಾಡ್ಬೇಕು. 2000 ಒಳಗಡೆ ಹುಟ್ಟಿದವರು ಓಕೆ, ನಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಗೆ ಸ್ವಲ್ಪ ಮ್ಯಾಚ್ ಆಗ್ತಾರೆ. ಅಂದ್ರೆ ಮಿಲೇನಿಯಲ್ಸ್ ಗೆ ಸ್ವಲ್ಪ ಮ್ಯಾಚ್ ಆಗ್ತಾರೆ. ಸೇಮ್ ಥಾಟ್ ಪ್ರೊಸೆಸ್ ಇರುತ್ತೆ. 2000 ಮೇಲೆ ಹುಟ್ಟಿದವರು ತುಂಬಾ ಫುಲ್ ಚಿಕ್ಕ ಮಕ್ಕಳಲ್ಲ, ಅವ್ರಿಗೂ ನಮಗೂ ಸ್ವಲ್ಪ ಜಗಜಾಂತರ. ಏನ್ 2000 ಮೇಲೆ ಹುಟ್ಟಿದವರು ಚಿಕ್ಕ ಮಕ್ಕಳು? 26 ಅಲ್ಲಿ ಇದೀವಿ ಆ ಲೆಕ್ಕದಲ್ಲಿ. ಅವರು 26, ನಾವೆಲ್ಲ 26 ಇಯರ್ಸ್. ಎಷ್ಟು? ನನ್ಗಂತ ಇಬ್ರು ಮಕ್ಕಳು. ಅಂದ್ರೆ ನಮ್ಮನ್ನ ಇದು ಫಾಲೋ ಮಾಡೋರಲ್ಲಿ ಜಾಸ್ತಿ ಮಿಲೇನಿಯಲ್ಸ್ ಜಾಸ್ತಿ. ಹೌದು. ಯಾಕಂದ್ರೆ ಸ್ವಲ್ಪ ಮೆಚೂರ್ಡ್ ಪೀಪಲ್. ಹಂಗಂತ ಜೆನ್ಜಿ ಏನ್ ಅನ್ಮೆಚೂರ್ಡ್ ಅಂತ ಏನಲ್ಲ. ಓಕೆ, ಬಂದ್ವಿ ನಾವು ಇವತ್ತು ಐಕ್ಯಾಗ್ ಬಂದಿದೀವಿ. ಏನೇನ್ ತಗೋತೀವಿ, ಅಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ.
ಇಲ್ಲಿಗೆ ಬಂದರೆ ನಿಮಗೆ ಫುಲ್ ಎನರ್ಜಿ ಬೇಕು. ಸೊ ಬೆಳಗ್ಗೆನೇ ಬಂದುಬಿಡಿ, ಇಲ್ಲಿ ತಿನ್ನೋಕ್ಕೂ ಸಿಗುತ್ತೆ. ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಒಂದೊಂದೇ ನೋಡ್ಕೊಂಡು ಹೋಗ್ಬೇಕಂದ್ರೆ ಇಡೀ ದಿನ ಬೇಕಾಗುತ್ತೆ. ಸೊ ಬೇಗ ಬರೋದು ಸ್ವಲ್ಪ ಒಳ್ಳೆಯದು. ಈ ವಿಡಿಯೋನ ಲಾಸ್ಟ್ ಇಯರ್ ಮಾಡಿದ್ದು. ನಾನು ಆ್ಯಕ್ಚುಲಿ ಅವಾಗ ಇನ್ಸ್ಟಾಗ್ರಾಮ್ ಬ್ಲಾಗ್ಸ್ ಮಾಡ್ತಾ ಇದ್ದೆ. ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ಸ್ಟಾರ್ಟೇ ಮಾಡಿರಲಿಲ್ಲ. ಸೊ ಅದು ಇನ್ಸ್ಟಾಗ್ರಾಮ್ಗೆ ಅಂತ ಶೂಟ್ ಮಾಡ್ಕೊಂಡಿದ್ದು. ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಕ್ರಾಪ್ ಮಾಡಿಟ್ಟಿದ್ದೀನಿ. ಆಲ್ಸೋ ನಾವು ಮೈಕ್ ಕೂಡ ತೊಗೊಂಡೋಗಿರಲಿಲ್ಲ. ವಿಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಲ್ಲಿ ಇಲ್ಲಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಮನೆಗೆ ಏನೇನೆಲ್ಲ ತಗೋತೀನಿ ಅಂತ ನೋಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್. ವೇಸ್ಟ್ ತಗೋಬೇಡಿ, ಇವರೇ ಇಟ್ಕೊಳ್ಳಿ. ನಾಟ್ ವರ್ತ್ ಇಟ್. ಇದಕ್ಕೆ ಎಷ್ಟು? ಇದಕ್ಕೆ ₹1 ಕೋಟಿ ಕೊಟ್ಟರು ಕೊಡಲ್ಲ. ಫ್ರೀ. ಆ ಗ್ಲಾಸ್ ಅಣಿಸೋದಕ್ಕೆಲ್ಲ ಜಾಗ ಇದೆ. ನನ್ನ ರೂಮಲ್ಲಿ ಜಾಗ ಇದೆ. ನಾನು ಇಲ್ಲಿ ನನ್ನ ರೂಮಲ್ಲಿ ಜಾಗ ಇದೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನೀನು ಈ ಕಡೆ ಅಣಿಸ್ಬೇಕು ಅಂತಿದ್ದಲ್ಲ ನೀನು ಇದಕ್ಕೆ. ಹಿಂಗ್ ನೋಡಿರಿ, ನೋಡ್ತಾ ಇರಿ ಅದನ್ನ. ಯಾಕಂದ್ರೆ ನೀನು ಉದ್ದ ಒಂದು ಲೆಂತಿ ಬೇಕು ಅನಿಸ್ತಿತ್ತಲ್ಲ, ಅಲ್ಲಿ ಹಾಕ್ಬೋದು. ನನ್ನ ರೂಮಲ್ಲಿ ಹಾಕೊಂಬಿಡ್ಲಾ? ಸರ್ ಹತ್ರ ಬಾ. ಇದು ಮೇನು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಅಂದರೆ ಈ ಥರ ಫೋಟೋ ತಕ್ಕೊಂಡು ಅಲ್ಲಿ ತೊಗೊಂಡೋಗಿ ತೋರಿಸಿದ್ರೆ ಅದನ್ನ ಬಿಲ್ಲಿಂಗ್ ಸೆಕ್ಷನ್ಗೆ ಕಳಿಸ್ತಾರೆ. ನನಗೆ ಅದು ಬೇಕು ಗೆಟ್ ರೆಡಿ ಮಾಡೋದಕ್ಕೆ, ಅದಕ್ಕೆ ತಗೋತಾ ಇದ್ದೀನಿ. ಅದಕ್ಕಿಂತ ಕಮ್ಮಿ ಇದೆ. ಜಾಗ ಫಿಟ್ ಆಗಲ್ಲ. ಒಂದು ಪೋಸ್ ಕೊಡಿ ಅಲ್ಲ ಹಿಂಗೆ. ಈ ಕಡೆ ನೋಡ್ರಿ, ಹಂಗೆ ಹಂಗೆ ಬರೀ ಅದೇ ಆಯ್ತು. ಹೆಂಗೆ? ನಂಗೆ ಯಾಕೋ ಇದು ಇಷ್ಟ ಆಗ್ತದೆ. ಇದು 6990ನಾ? ಓಕೆ ಓಕೆ. ಆ್ಯಕ್ಚುಲಿ ಇದಿಷ್ಟ ಆಯಿತು, ಬಟ್ ಇದಿಷ್ಟ ಆಗಿಲ್ಲ. ಇದಕ್ಕೆ ಯಾರಾದರೂ 16,000 ಕೊಡ್ತಾರಾ? ಇರಾ ಏನು ತೊಗೊಳ್ಳ ಇದು ಚೆನ್ನಾಗಿದೆಲ್ಲ. ಮನೇಲಿ ಎರಡೆರಡು ಇದೆಯಲ್ಲ. ಹೌದಲ್ಲ, ಇದ್ರೂ ಬೇಕಂತೆ ಮುಚ್ಕೊಂಡು ಮತ್ತೆ. ಯಾರಿಗೆ ಬೇಕಾಗಿರೋದು, ಯಾರು ಕೇಳ್ತಿರೋದು, ಯಾರು ಬೈತಿರೋದು. ನಮ್ಮ ಮನೇಲಿ ಎಷ್ಟು ಸ್ಪೂನ್ ತೊಗೊಂಡ್ರು ಕಳೆದು ಹೋಗುತ್ತೆ. ನಿಮ್ಮ ಮನೇಲಿ ಹಂಗೆನ? ಒಂದು 2-3 ಸೆಟ್ ತೊಗೊಳ್ಳೋಣ. ಸರಿ, ಎಷ್ಟದು ಪ್ರೈಸು? 1,500. ನೀವು ಇಟ್ಕೊಡಿ. ಇದೇ ನನ್ನ ಹತ್ರ ಇರೋದು. ತಗೊಂಡಿದ್ದ ನಿಮ್ಮ ಹತ್ರ ಇದೆ ಅಂತ ಇನ್ನೊಂದು ಕೊಡ್ತಾರಾ? ಬೆಡ್ಶೀಟ್ ತೊಗೊಂಡೋಗಿ ಒತ್ಕೊತೀಯಾ? ಸರಿ. ಸೊ 1 ಫ್ಲೋರ್ ಶಾಪಿಂಗ್ ಮುಗಿದ್ಮೇಲೆ ಇಲ್ಲಿ ರೆಸ್ಟೋರೆಂಟ್ ಸಿಗುತ್ತೆ. ಇಲ್ಲಿ ಹೆಲ್ದಿ ಫುಡ್ಡು ಸಿಗುತ್ತೆ, ಅನ್ಹೆಲ್ದಿನೂ ಸಿಗುತ್ತೆ. ಏನು ತಿಂತೀರಾ ಅನ್ನೋದು ನಿಮಗೆ ಬಿಟ್ಟಿತ್ತು. ಗ್ರಿಲ್ ಚಿಕನ್, ವೆಜಿಟೇಬಲ್ಸ್ ಮತ್ತು ಸ್ವೀಡಿಶ್ ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಮ್ಯಾಶ್ಡ್ ಪೊಟ್ಯಾಟೊ ಕೊಡ್ತಾರೆ, ಅದನ್ನು ಸಖತ್ ಇಷ್ಟ ನಮ್ಗೆಲ್ಲರಿಗೂ. ನೀವು ಇಲ್ಲಿ ಹೋಗಿದ್ರೆ ನಿಮಗೇನು ಇಷ್ಟ ಇಲ್ಲಿ ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ, ಆಯ್ತಾ? ನಾನವನಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ಅಲ್ಲಿ ಕಿಚನ್ ಅಪ್ಲಯನ್ಸಸ್ ಎಲ್ಲ ಜಾಸ್ತಿನೇ ಇದೆ ಅಂತೆ. ಕಿರಣ್ ಆಲ್ರೆಡಿ ಉರ್ಕೊಂಡ್ಬಿಟ್ಟಿದ್ದಾನೆ, ಟೈಮ್ ಆಯ್ತು ಮನೆಗೆ ಹೋಗ್ಬೇಕಂತ ಹೇಳಿ. ಸೊ ಬನ್ನಿ ಏನೇನೆಲ್ಲ ಇದೆ ಅಲ್ಲಿ ಅಂತ ನೋಡೋಣ. ಈ ಮಧ್ಯದಲ್ಲಿ ಆರೋಹಿ ಒಂದು ಸಖತ್ತಾಗಿರೋಂಥ ಡ್ಯಾನ್ಸ್ ಕೂಡ ಮಾಡ್ತಿದ್ಲು. ಮಕ್ಕಳು ತುಂಬಾ ಚಿಕ್ಕವ್ರು ಇರ್ಬೇಕಾದ್ರೆ ಅದನ್ನ ಎಂಜಾಯ್ ಮಾಡ್ಬಿಡ್ಬೇಕು. ದೊಡ್ಡವರಾದ್ಮೇಲೆ ಇವೆಲ್ಲ ನಾವು ಮಿಸ್ ಮಾಡ್ಕೋತೀವಿ. ಏನ್ ಗೊತ್ತಾ, ಸೊಪ್ಪು ತರಕಾರಿ ಎಲ್ಲ ತೊಳೆದು ಇದ್ರಲ್ಲಿ ಹಾಕೋಬೇಕು. ತೊಗೊಳ್ಳ, ಆರೆಂಜ್ ಜ್ಯೂಸ್ ಮಾಡ್ಕೊಡ್ಲಾ? ಓಕೆ, ಮಾಡ್ಕೊಡಿ. ಕೊಡ್ಸು ಹಂಗಾರೆ. ತೋರಿಸಿ ಅದನ್ನ. ಇದೆಲ್ಲ ಅದೇ, ಇದೆಲ್ಲ ಪ್ಲಾಸ್ಟಿಕ್. ದೋಸೆ ಹಾಕೊಂಡು ತಿಂದ್ರಲ್ಲ ನೀವಿದೆ ವಿಡಿಯೋದಲ್ಲಿ. ನಂಗೆ ಯಾಕೆ ಬೇಕನ್ನಿಸ್ತದೆ. ಈ ಥರ ಒಂದು ಗ್ಲಾಸ್ ಇದೆಯಲ್ಲ, ಚೆನ್ನಾಗಿದೆ ಅಲ್ವಾ? ಹಿಟ್ಟು ಕಲ್ಸೋಕ್ಕೆಲ್ಲ ಸೆಕ್ಸಿ ಆಗಿದೆ. ನಿಮ್ಮ ಥರ ಇದು ಬೇಕಾ? ₹20 ನಾನು ಇದು ₹20 ನಾನು ಹಿಂಗೆ ಕೊಡಿಸ್ತೀನಿ. ಎಲ್ಲ ಬೇಕು ನನಗೆ, ಆದರೆ ಕಾಸೇ ಇಲ್ವಲ್ಲಮ್ಮ.
ಏನಮ್ಮ ಮಾಡೋದು. ಮೇಕಪ್ ಪ್ರಾಡಕ್ಟ್ಸ್ ನೋಡಿದ್ರೆ ಎಲ್ಲ ಬೇಕು ಬೇಕು ಅನಿಸ್ತಿತ್ತು. ಇವಾಗ ಪಾತ್ರಗಳನ್ನ ನೋಡಿದ್ರೆ ಎಲ್ಲ ಬೇಕು ಬೇಕು ಬೇಕು. ಎಲ್ಲ ಇಟ್ಕೋತೀರಾ ಎಲ್ಲ? ಏನು ಗುರು ಕಲರ್ ಇದು ಎಷ್ಟು ಚೆನ್ನಾಗಿದೆ. ಇದು ನೋಡು. ಏನ್ ಗುರು ಪಾತ್ರ ಹುಚ್ಚಿ ಹಾಕ್ಬಿಟ್ಟಿದ್ದೀರಾ? ನಾಗವಲ್ಲಿ ಇದು 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 ಅಲ್ಲ ಇದು ಚೆನ್ನಾಗಿದೆಯಾ ಅದು ಮಾಡಿ. ಇದು ಚೆನ್ನಾಗಿದೆ. ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ನೋಡಿ ನೋಡಿ ಜಾನ್ವಿ ಅವರು ನಾಗವಲ್ಲಿಯಾಗಿ ಬದಲಾಗ್ತೀರ ನೋಡಿ. ಚೆನ್ನಾಗಿದೆಯಾ? ಇವರಿಬ್ರು ಕಿತ್ತಾಡ್ತಾರದು ನೋಡು. ಹೇಳು ಬಂಗಾರಿ, ತಗೊಂಡ್ಲಾ ಬೇಡವಾ? ತಗೊಂಡು ಎಷ್ಟಂತ ತಗೊಳೋದು? ನಮ್ಮ ಮನೆ ಕಿಚನಲ್ಲಿ ಜಾಗನೇ ಇಲ್ಲ, ತುಂಬಿಟ್ಟಿದ್ದೀನಿ. ಬಟ್ ನಂಗೆ ಇಷ್ಟ ಆಯ್ತು ಇದು. ಹೇಳಿ ಶ್ವೇತಾ, ತಗೊಳ್ಳ ಬೇಡವಾ? ಪ್ರೈಸ್ ಹೇಳಿ. ಒಂದು ಸಿಂಗಲ್ ಸಿಗಲ್ಲ ಅನ್ಸುತ್ತೆ. ಸೆಟ್ ಆಫ್ 4 ಇಲ್ವೇ? ನೀರು ಹಾಕೊಂಡು ಕುಡಿಬೋದು. ನೀರು ಬೇಡ, ಫೋರ್ಸ್ ಕೊಡಿ ಅದನ್ನ ಹಿಡ್ಕೊಂಡು. ನೀನು ವಾಕ್ ಮಾಡೋದು ನಾನು ಫ್ರೂಟ್ಫುಲ್ ಅಲ್ವಾ? ಬರೀ ಇವಾಗ ಎಷ್ಟಾಯ್ತು ಸರ್ ಬಿಲ್ಲು? 16,000 ಅಷ್ಟೇನಾ? ಬೈತಾನೆ ಅಷ್ಟೇನಾ? ನಾನು ಬೇರೆ ಒಂದು ಡ್ರೆಸ್ ತಗೊಂಡಿದ್ರೆ 11,000 ಅಷ್ಟು ದುಡ್ಡು. ಹಿಂದೆ 8,000 ರೂಪಾಯಲ್ಲಿ ನಮ್ದೆಲ್ಲರದ್ದು ಸೇರಿ 8,000 ರೂಪಾಯಿ. ನಿಂದು ಒಬ್ರದ್ದೇ 8,000 ರೂಪಾಯಿ. ಇಲ್ಲ, ನಂದು ಏನ್ ಗೊತ್ತಾ, ಅದು 5,000 ಮತ್ತೆ ಇನ್ನೊಂದು ಒಂದು 600. ಇವಾಗ ಐಕ್ಯ ಮುಗ್ಸು ಬಂದ್ವಿ. ಸಾಕಾಗೋಯ್ತು. ನಡೆದು ಫುಲ್ ಕಾಲ್ ನೋವು ಬಂದ್ಬಿಡಿದೆ. ಒಳ್ಳೆ ಲೆಗ್ಸ್ ವರ್ಕೌಟ್ ಮಾಡಿದ ತರ ಫೀಲ್ ಆಗ್ತದೆ. ಒಂದ್ ಕಡೆ ಎಂಟರ್ ಆದ್ರೆ ಮುಗ್ಸೋ ತನಕ ಎಲ್ಲೂ ಎಕ್ಸಿಟ್ ಇಲ್ಲ. ಅಂದ್ರೆ ಪ್ಲಾನಿಂಗ್ ಮಾಡಿದಾರ ಅವ್ರು. ಅಂದ್ರೆ ಒಂದ್ಸಲ ಎಂಟರ್ ಆದರು ಏನಾದ್ರೂ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು ಅಂತ. ಈಗ ನಾನು ಹೋಗಿದ್ದು ನನ್ನ ಮಗಳಿಗೆ ಒಂದು ಸ್ಟಡಿ ಟೇಬಲ್ ತರಬೇಕು ಅಂತ. ಎಷ್ಟದ 2,000 ರೂಪಾಯಿ 2,000 ರೂಪಾಯಿಗೆ ಹೋಗಿ 20,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿದ್ದು. ಅದು ಸಾಕಾಗೋಯ್ತು ಫುಲ್. ಒಳ್ಳೆ ವರ್ಕ್, ಒಳ್ಳೆ ಲೆಗ್ಸ್ ಮಾಡಿದ್ರ. ಈ ಕುಕಿಂಗ್ ಬ್ಲಾಗರ್ ಗಳಿಗೆಲ್ಲ ಜನತಾ ಜಾಗ ಕರ್ಕೊಂಡು ಹೋದ್ರೆ ಎಲ್ಲ ಪಾತ್ರೆ ತುಂಬಾ ಇಷ್ಟ ಆಯ್ತು. ಸಖತ್ ಕಾಲ್ ನೋವು ಬರುತ್ತೆ ಆಯ್ಕೆಗೆ ಹೋದ್ರೆ. ಅದು ನಮ್ ತರದವ್ರ ಜೊತೆ ತುಂಬಾ ಜನ ಹೋಗ್ತಿವಲ್ಲ, ಎಲ್ಲ ನೋಡ್ತಾ ಇದ್ರೆ ಕಾಲ್ ನೋವು ಬರುತ್ತೆ. ನೀವು ಪಟ ಅಂತ ಹೋಗಿ ಅದು ಇದು ಜಾಸ್ತಿ ಆಪ್ಷನ್ಸ್ ನಿಮಗೆ ಚೂಸ್ ಮಾಡೋದಿಲ್ಲ ಅಂತಂದ್ರೆ ಬೇಗ ನೋಡ್ಕೊಂಡ್ ಬರ್ಬೋದು. ನಮ್ ತರ ಆಡಂಬರ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಎನಿವೇ ನಾವು ಪ್ರೆಸೆಂಟ್ ಮಾಡ್ತೀವಲ್ಲ ವಿಡಿಯೋದಲ್ಲಿ, ಸೊ ವಿ ನೀಡ್ ಮೋರ್. ಎಲ್ರು ಫುಲ್ ಸುಸ್ತಾಗ್ಬಿಟ್ಟಿದೀವಿ. ಇವರಂತೂ ಎಲ್ಲ ಆಫ್. ಆರೋಗ್ಯ ಅಂತೂ ಕಾಲ್ ನೋವು, ಮನೆ ಕರ್ಕೊಂಡು ಹೋಗು ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ. ನಿನಗೊಂದು ಬ್ರದರ್ ಇದ್ದಿದ್ರೆ ನಿಂಗೆ ಗೊತ್ತಾಗುತ್ತೆ. ಇಲ್ಲ, ಐ ಡೋಂಟ್ ಹ್ಯಾವ್ ಬ್ರದರ್. ಇಲ್ಲ, ಎಲ್ಲ ಅಣ್ಣ ತಂಗಿದಿರು ಹಂಗೆ ಜಗಳ ಆಡ್ತಾರೆ ಕಣೆ. ಅಣ್ಣ ತಂಗಿ ಅಕ್ಕ ನೀನೇನ್ ಮಾಮಿ ಜೊತೆ ಜಗಳ ಮಾಡ್ತೀನಿ. ಅಯ್ಯೋ, ನಾನು ಮಾಮಿ ಹುಚ್ಚನ ಈ ತರ ಹೊಡೆದಾಕೊಂಡಿದ್ವಿ. ಅವಳು ನನ್ನ ಮೈ ಮೇಲೆ ಎಷ್ಟು ಮಾರ್ಕ್ ಮಾಡಾಕೋಳ ಎಲ್ಲ ಹಿಂಗೆ ಬರ್ತಿದ್ಲ ಅವಳು. ಹಿಂಗೆ ಸೇಮ್ ಆರೋಯ್ತು. ನನ್ನ ತಂಗಿ ಅವಳು ಬಂದು ಮೈ ಮೇಲೆಲ್ಲ ಪರ್ಚಿದಾಳ. ಕಂಟಿನ್ಯೂ ಮಾಡಿ. ಏನ್ ಟಾಪಿಕ್? ನಿಲ್ರು. ಏನೊಂದ್ 2 ನಿಮಿಷ ಮುಂಚೆ ಹೋಗ್ತೀರಾ? ಅದ್ ಏನ್ ಗಾಡಿ ತೆಗ್ದು ಗಾಡಿ ಮನೆಗೆ ಹೋಗಿ ಹಾಕೋರ್ಗು ಒಂದು ಸಂಸ್ಕೃತ ಬರ್ಬಾರ್ದೇನ್ ಬಾಯಲ್ಲಿ. ಅನ್ಕೊಂಡ್ ಬರೇ ಬೈಯೋದು ಇದ್ರಲ್ಲಿ ಇದ್ದಾಗ ಮಾತ್ರ. ಮನುಷ್ಯ ಹೆಂಗಂದ್ರೆ ಒಬ್ರಿಗೂ ಕೆಟ್ಟದ್ ಬಯಸಲ್ಲ, ಒಬ್ರಿಗೂ ಬೈಯೋದೇ ಇಲ್ಲ. ಏನೊಂದ್ ಚಿಕ್ಕ ಚಿಕ್ಕಕ್ಕೂ ಬಯಲ್ಲ. ಗಾಡಿ ತೆಗೆದ್ರೆ ಮಾತ್ರ ಬೈತಾ ಇರ್ತಾನಲ್ಲ. ಸೊ ಏನೇನ್ ತಗೊಂಡೆ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಹಾಕ್ತೀನಿ. ಚಿಕ್ಕಪಡೆ ತಗೊಂಡಿದ್ದೆ, ಬಟ್ ಅಲ್ಲೆಲ್ಲೂ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸುಮಾರೆಲ್ಲ ಸಿಕ್ತು, ಬಟ್ ಸುಮಾರೆಲ್ಲ ಎಕ್ಸ್ಪೆನ್ಸಿವ್ ಅಂತಾನು ಅನಿಸ್ತು. ಏನೇನೆಲ್ಲ ಶಾಪಿಂಗ್ ಮಾಡಿದೀನಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಹಾಗೆ ಈ ತರ ನಾನು ಕಿಚನ್ ಅಪ್ಲಯನ್ಸಸ್ ಆಗಲಿ ಅಥವಾ ಡ್ರೆಸ್ಸಸ್ ಅಥವಾ ಏನಾದ್ರೂ ಶಾಪಿಂಗ್ ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಶಾಪಿಂಗ್ ವ್ಲಾಗ್ಸ್ ಅಂತ ಕಾಮೆಂಟ್ ಮಾಡಿ. ಖಂಡಿತ ಇನ್ನು ಮುಂದೆ ಬರೋ ದಿನಗಳಲ್ಲಿ ಜಾಸ್ತಿ ಇದೇ ತರ ವ್ಲಾಗ್ಸ್ ನ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.